ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಮರ್ನಾಥ್ ಡಿ ಸವೂರ್. ನಾನು ಕೀಲು ಮತ್ತು ಮೂಳೆ ತಜ್ಞ ಮತ್ತು ನಮ್ಮ ಕಣಚೂರ್ ವೈದ್ಯಕೀಯ ಮಹಾವಿದ್ಯಾಲಯ ನಾಟಕಲ್ ದೇರ್ಲಕಟ್ಟೆ ಮಂಗಳೂರು ಈ ಸಂಸ್ಥೆಯಲ್ಲಿ ನಾನು ಈ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್ ಇದ್ದ ಮುಖ್ಯಸ್ಥನಾಗಿರ್ತೇನೆ. ಪ್ರತಿ ವರ್ಷ ನಾವು ನಮ್ಮ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಮತ್ತು ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಅಂತ ಆಚರಿಸುತ್ತೇವೆ. ಇದರ ಮೂಲ ಉದ್ದೇಶ ಏನಂದರೆ ಎಲ್ಲರಿಗೆ ಮೂಳೆ ಮತ್ತು ಕೀಲಿನ ಒಂದು ಆರೈಕೆ ಹೇಗೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ನಡೆಸಬೇಕು ಅಂತ ನಾವು ಒಂದು ಮಾಹಿತಿ ಕೊಡ್ತೇವೆ. ಈ ವರ್ಷದ ವಿಷಯ ಏನೆಂದರೆ ವಯಸ್ಸಾದವರ ಪೈಕಿ ಅಂದರೆ ಎಲ್ಡರ್ಲಿ ಪಾಪ್ಯುಲೇಷನ್ ಅವರಲ್ಲಿ ಈ ವಯಸ್ಸಿನಲ್ಲಿ ಏನೆಲ್ಲ ತೊಂದರೆಗಳು ಬರ್ತದೆ ಅಂತ ನಾವು ನೋಡೋಣ. ವಯಸ್ಸಾದವರಿಗೆ 55-60 ವರ್ಷ ಮೇಲ್ಪಟ್ಟವರಿಗೆ ಎಲುಬು ಮತ್ತು ಕೀಲು ಅಂದರೆ ಗಂಟುಗಳೆಲ್ಲ ನೋವು ಬರುವ ಸಾಧ್ಯತೆ ಉಂಟು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಹೆಚ್ಚು ನೋಡ್ತಾ ಇದ್ದೇವೆ. ಬಹುಶಃ ಈ ಜೀವನ ಶೈಲಿ ಮಾರ್ಪಟ್ಟಿದೆ. ಈ ಮೊದಲೆಲ್ಲ ವಯಸ್ಸಾದವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಎಷ್ಟು ದೂರ ಇದ್ದು ನಡ್ಕೊಂಡು ಹೋಗ್ತಾಯಿದ್ರು, ಅವರ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ರು. ಈಗ ಎಲ್ಲ ನಮಗೆ ಮಷೀನಿನ ಎಲ್ಲ ಸೌಕರ್ಯ ಬಂದುಬಿಟ್ಟು ಎಲ್ಲರೂ ನಮ್ಮ ಕೆಲಸಗಳು ಮಾಡೋದು ನಾನು ನಿಲ್ಲಿಸಿದ್ದೇವೆ. ಸೊ ಏನಾಗ್ತದೆ ಅಂದರೆ ಎಲುಬೆಲ್ಲ ಮೆತ್ತಗಾಗ್ತದೆ ವಯಸ್ಸಾದ ಮೇಲೆ. ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಹೇಳ್ತೇವೆ. ಮೆತ್ತಗಾಗಿ ಏನಾಗ್ತದೆ, ಸ್ವಲ್ಪ ಕಾಲು ಜಾರಿದ್ರೂ ಸಹ ಫ್ರ್ಯಾಕ್ಚರ್ ಆಗ್ತದೆ, ಮತ್ತೆ ಬೀಳುವುದು. ಸಣ್ಣ ವಯಸ್ಸಲ್ಲಿ ಬಿದ್ದು ತಾಗಿ ಫ್ರ್ಯಾಕ್ಚರ್ ಆಗ್ತದೆ. ವಯಸ್ಸಾದವರಿಗೆ ನಡೆಯುವಾಗ ಸ್ವಲ್ಪ ಕಾಲು ಕುಸ್ಕಿದಾಗೆ ಆದರೆ, ಸ್ವಲ್ಪ ಕಾಲು ಜಾರಿದಾಗಿದೆ, ಫಸ್ಟು ಫ್ರ್ಯಾಕ್ಚರ್ ಆಗಿ ಮತ್ತೆ ಬೀಳೋದು. ಇದಕ್ಕೆ ನಾವು ಹೇಳೋದು ಟ್ರಿವಿಯಲ್ ಇಂಜುರೀಸ್ ಅಂತ. ಸಣ್ಣ ಪ್ರಾಯದಲ್ಲಿ ಬಹುಶಃ ಅವರಿಗೆ ಫ್ರ್ಯಾಕ್ಚರ್ ಆಗ್ತಿರ್ಲಿಲ್ಲ. ಇದರ ಕಾರಣ ಏನಂದರೆ ಮೂಳೆಯ ಒಳಗೆ ಮೂಳೆಯ ಅಂಶ ಕಮ್ಮಿ ಆಗ್ತಾ ಹೋಗ್ತದೆ. ಸೊ 50 ವರ್ಷ ಆದಮೇಲೆ ಹೆಂಗಸರಿಗೆ ನಾವು ಎಲ್ಲರಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕ್ಯಾಪ್ಸ್ಯೂಲ್ಸ್ ಅಥವಾ ಮೆಡಿಸಿನ್ ತಗೊಳ್ಳಿಕ್ಕೆ ಎಲ್ಲರಿಗೆ ಹೇಳ್ತೇವೆ. ಅದು ಒಂದು ಮೆಡಿಸಿನ್ನ ರೂಪದಲ್ಲಿ ತಗೊಳ್ಳೋದಲ್ಲ, ನಾವು ತಿಂದ ಪದಾರ್ಥದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಾಕಾಗೋದಿಲ್ಲ ಹೇಳಿ ಅದನ್ನು ನಾವು ಸಪ್ಲಿಮೆಂಟ್ ಅಂತ ಹೇಳ್ತೇವೆ. ಮತ್ತು ಅದೇ ರೀತಿ ಎಷ್ಟು ನೀವು ದಿವಸದಲ್ಲಿ ನಡೀತೀರೋ ಅಷ್ಟು ಒಳ್ಳೆಯದು. ಮತ್ತು ಬಿಸಿಲಲ್ಲಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಕಡಿಮೆ ಅಂದರೆ 30-40 ನಿಮಿಷ ನಾವು ಪ್ರತಿ ದಿವಸ ಬಿಸಿಲಲ್ಲಿ ಕೂತ್ಕೊಂಡು ಸಾಕಾಗ್ತದೆ. ಬಿಸಿಲಲ್ಲಿ ನಡೆದು ಸಹ ಇನ್ನೂ ಒಳ್ಳೆಯದು. ಅದೇ ರೀತಿ ಕೆಲವು ಚಟಗಳು ಹೇಳ್ತೇವೆ, ನಾವು ಹ್ಯಾಬಿಟ್ಸ್ ಹೇಳ್ತೇವೆ. ಈ ಸ್ಮೋಕಿಂಗು ಅಥವಾ ಡ್ರಿಂಕಿಂಗ್ ಎಲ್ಲ ಖಂಡಿತ ಒಳ್ಳೆಯದಲ್ಲ. ಅದೇ ರೀತಿ ಈಗ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಜೀವನ ಶೈಲಿಯಲ್ಲಿ ಈ ಫಾಸ್ಟ್ ಫುಡ್ ಅಂತ ಹೇಳ್ತೇವೆ, ಅದು ಸಹ ಒಳ್ಳೆಯದಲ್ಲ. ಮನೆಯಲ್ಲಿ ಮಾಡಿದ ಆಹಾರ ಯಾವಾಗಲೂ ಒಳ್ಳೆಯದು. ಅದಕ್ಕೆ ನಾವು ಹೋಮ್ ಮೇಡ್ ಫುಡ್ ಅಂತ ಹೇಳೋದು, ಅದು ಯಾವಾಗಲೂ ಒಳ್ಳೆಯದು. ಅದೇ ರೀತಿ ಗಂಟುಗಳು ಸವೆದೋಗೋದು ವಯಸ್ಸಾದವರಿಗೆ ಸಹಜ. ಅದೇ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು, ಹೆಚ್ಚೊತ್ತು ನಿಂತು ಕೆಲಸ ಮಾಡಬಾರ್ದು. ವಯಸ್ಸಾದವ್ರಿಗೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಗೆ ಒಮ್ಮೆ ಒಂದು 10 ನಿಮಿಷ ಕೂತ್ಕೊಳ್ಳಿ ಅಂತ ಹೇಳ್ತೇವೆ. ಅದೇ ರೀತಿ ಹತ್ತುದು ಇಳಿಯೋದು ಸ್ಟೆಪ್ಸಲ್ಲಿ ಅನಿವಾರ್ಯ ಇದ್ದ ಮಾತ್ರ ಹತ್ತಿ ಇಳೀರಿ. ಇಲ್ಲದಿದ್ದರೆ ನೀವು ಆದಷ್ಟು ಲೆವೆಲ್ ಜಾಗದಲ್ಲಿ ಎಕ್ಸಸೈಸಿಗೋಸ್ಕರ ಲೆವೆಲ್ ಜಾಗದಲ್ಲಿ ನಡೆಯೋದು ಒಳ್ಳೆಯದು. ಇದೇ ರೀತಿ ನೀವು ತಗೊಳ್ಳೋ ಮದ್ದು ಟ್ಯಾಬ್ಲೆಟ್ಸ್ ಇರಲಿ, ಕ್ಯಾಪ್ಸೂಲ್ಸ್ ಇರಲಿ, ಅದು ನಿಜವಾಗ್ಲೂ ಅಗತ್ಯ ಉಂಟ ನೋಡಿ ನಿಮ್ಮ ವೈದ್ಯವನ್ನು 2 ಸಲ ಕೇಳಿ. ಇಷ್ಟೆಲ್ಲ ನಾನು ಟ್ಯಾಬ್ಲೆಟ್ ತೊಗೊಳ್ಳೋ ಅಗತ್ಯ ಉಂಟಾ ಡಾಕ್ಟರ್ ಅಂತ ನೀವು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ರೀತಿ ಕೆಲವೊಮ್ಮೆ ಸ್ಟೀರಾಯ್ಡ್ಸ್ ಅಂತ ಹೇಳ್ತೇವೆ. ಸ್ಟೀರಾಯ್ಡ್ಸ್ ನಿಜವಾಗ್ಲೂ ಕೆಲವೊಮ್ಮೆ ಜೀವನವನ್ನೇ ಕಾಪಾಡ್ತದೆ. ಲೈಫ್ ಸೇವಿಂಗ್ ಮೆಡಿಸಿನ್ ಅದು. ಎಲರ್ಜಿಸಲ್ಲಿ ಈ ನಮ್ಮ ಕೋವಿಡ್ ಸಂಕ್ರಮಣದಲ್ಲಿ ಅದು ಆ್ಯಕ್ಚುಲಿ ಬಹುಶಃ ಮಿಲಿಯನ್ಸ್ ಆಫ್ ಜನರಿಗೆ ಅದು ಕಾಪಾಡಿದೆ. ಆದರೆ ಅದನ್ನು ನಾವು ಸರಿಯಾಗಿ ತೊಗೊಳಿದ್ರೆ ಅದರಿಂದ ಸಹ ಬೋನ್ಸ್ ವೀಕ್ ಆಗ್ತದೆ, ಆಸ್ಟಿಯೋಪೊರೋಸಿಸ್ ಅನ್ನೋದು ಹೆಚ್ಚಾಗ್ತದೆ, ಫ್ರ್ಯಾಕ್ಚರ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ತದೆ. ಅದಕ್ಕೆ ಯಾವುದೇ ಒಂದು ವಿಷಯದಲ್ಲಿ ಮದ್ದಿರಲಿ, ಅದಕ್ಕೆ ನಾವು ಎಷ್ಟು ದಿವಸ ತೊಗೊಳ್ಬೇಕು, ಎಷ್ಟು ಕಾಲ ತೊಗೊಳ್ಬೇಕು ಕೇಳಿ ತೊಗೊಳ್ಬೇಕು. ಕೊಟ್ಟ ಪ್ರಿಸ್ಕ್ರಿಪ್ಷನ್ನನ್ನೇ ಪ್ರತಿ ಸಲ ಹೋಗಿ ಮೆಡಿಕಲ್ ಶಾಪಲ್ಲಿ ಇದನ್ನೇ ಪುನಃ ಕೊಡಿ ಅಂತ ತೊಗೊಳ್ಳೋದು ಒಳ್ಳೆಯದಲ್ಲ. ಬಹುಶಃ ನಾವು ಮೆಡಿಕಲ್ ಶಾಪ್ನವ್ರಿಗೆ ಸಹ ನಾವು ವಿನಂತಿ ಮಾಡೋದೇನೆಂದರೆ ಹಳೆ ಪ್ರಿಸ್ಕ್ರಿಪ್ಷನ್ಗಳಿಗೆ ನೀವು ಆ ಮದ್ದು ಕೊಡ್ತಾ ಹೋಗಬೇಡಿ. ಯಾಕಂದರೆ ಅದರ ಸೈಡ್ ಇಫೆಕ್ಟ್ ಎಲ್ಲ ಏನಾದ್ರು ಇದ್ದರೆ ಅವರ ವೈದ್ಯರು ನೋಡಿದ್ದೆ ಯಾವಾಗಲೂ ಒಳ್ಳೆಯದು. ಕೆಲವೊಮ್ಮೆ ಡೋಸೇಜ್ ಹೆಚ್ಚು ಕಡಿಮೆ ಮಾಡಬೇಕಾಗಿ ಬರ್ಬೋದು. ಅದಕ್ಕೆ
ಪ್ರತಿ ಸಲ ನೀವು ಅಟ್ಲೀಸ್ಟ್ ಒಂದು 5-6 ತಿಂಗಳಿಗೊಮ್ಮೆ ತಪಾಸಣೆ ಮಾಡೋದು ಒಳ್ಳೆಯದು. ಯಾವಾಗಲೂ ನಿಮ್ಮ ಕೆಲಸ ನೀವೇ ಆದಷ್ಟು ಮಾಡ್ಕೊಳ್ಳಿ, ನಡೀರಿ, ಪ್ರತಿ ದಿವಸ ಬಿಸಿಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯ ಆಹಾರವನ್ನು ಸೇವಿಸಿ, ಮತ್ತು ಈ ಫಾಸ್ಟ್ ಫುಡ್ ಅಥವಾ ಜಂಕ್ ಫುಡ್ ಅನ್ನೋದನ್ನು ಆದಷ್ಟು ಕಮ್ಮಿ ಮಾಡಿ. ನಾವು ದೊಡ್ಡವರು ಒಂದು ಶಿಸ್ತು ಪಾಲಿಸಿದರೆ ನಮ್ಮನ್ನು ನೋಡಿ ಮಕ್ಕಳು ಸಹ ಒಳ್ಳೆಯ ಶಿಸ್ತನ್ನು ಪಾಲಿಸ್ತಾರೆ. ನಾನು ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ವಯಸ್ಸಾದವರಿಗೆ ಎಷ್ಟು ನೀವು ಆ್ಯಕ್ಟಿವ್ ಇರ್ತೀರೋ ಅಷ್ಟು ಒಳ್ಳೆಯದು. ಸೊ ಈ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಟೈಮಲ್ಲಿ ನಾನು ನಿಮಗೆ ಎಲ್ಲರಿಗೆ ಒಂದು ನೆನಪು ಮಾಡೋದೇನೆಂದರೆ, ಬೋನ್ಸ್ ಗಟ್ಟಿ ಉಳಿಯೋದು ನಾವು ನಮ್ಮ ಕಾಲ ಮೇಲೆ ನಿಂತು ಕೆಲಸ ಇರಲಿ ಅಥವಾ ನಡೆಯೋದು ಮಾಡಿದ್ರೆ ಮಾತ್ರ. ಪ್ರತಿ ಒಂದು ಹತ್ತಿರದ ಡಿಸ್ಟೆನ್ಸಿಗೆ ನಾವು ಬೈಕಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು ಆದಷ್ಟು ಕಮ್ಮಿ ಮಾಡಬೇಕು. ಬಿಸಿಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ಒಳ್ಳೆಯದು. ಸೊ ಇಷ್ಟನ್ನು ಹೇಳಿ ನಾನು ಎಲ್ಲರಿಗೆ ಒಂದು ಶುಭವನ್ನು ಹಾರೈಸ್ತೇನೆ. ನಮ್ಮ ಕಣಚೂರು ವೈದ್ಯಕೀಯ ಮಹಾವಿದ್ಯಾಲಯ ಎಲ್ಲರ ಸಂಸ್ಥೆಯ ಆಡಳಿತಾಧಿಕಾರಿಗಳು, ನಮ್ಮ ಚೇರ್ಮನ್ರು ಡಾಕ್ಟರ್ ಹಾಜಿ UK ಮೋನು ಸರ್, ಮತ್ತು ಡೈರೆಕ್ಟರ್ ಅಬ್ದುಲ್ ರೆಹಮಾನ್ ಸರ್, ಮತ್ತು ನಮ್ಮ ಡೀನ್ ಅವರಾದ ಡಾಕ್ಟರ್ ಶಾನವಾಸ್, ನಮ್ಮ ಅಡ್ವೈಸರಿ ಕೌನ್ಸಿಲ್, ಮೆಡಿಕಲ್ ಹೆಲ್ತ್ ಅಡ್ವೈಸರಿ ಕೌನ್ಸಿಲ್ ಚೇರ್ಮನ್ ಆದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಮತ್ತು ಮೆಂಬರ್ ಆಫ್ ಅಡ್ವೈಸರಿ ಕೌನ್ಸಿಲ್ ಪ್ರೊಫೆಸರ್ ಆಫ್ ಮೆಡಿಸಿನ್ ಡಾಕ್ಟರ್ ವೆಂಕಟೇಶ್ ಪ್ರಭು ಅವರ ಎಲ್ಲರ ವತಿಯಿಂದ ನಾನು ನಿಮಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ.